ಈಗ ನಾವು ನೋಡುತ್ತಿರುವ ಭಾರತ ಕೇವಲ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಮಾತ್ರ ಇದೆ. ಗುಜರಾತ್ನಿಂದ ಆಸಾಂವರೆಗೆ ಮಾತ್ರ ಇರೋದು. ಆದರೆ ಒಂದು ಕಾಲ ಇತ್ತು, ಭಾರತ ಇರಾನ್ನಿಂದ ಹಿಡಿದು ಥೈಲ್ಯಾಂಡ್ ವರೆಗೆ ಅಖಂಡ ಹಿಂದೂ ಭಾರತವಾಗಿತ್ತು. ಆಗಿನ ಸಂದರ್ಭದಲ್ಲಿ ಜನಸಾಮಾನ್ಯರ ಜೀವನ ತುಂಬಾನೇ ಸಾಮಾನ್ಯ ಕೂಡ ಆಗಿತ್ತು ಹಾಗೂ ವಿಶಿಷ್ಟವಾಗಿತ್ತು. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸ್ವಾತಂತ್ರ್ಯದ ಮೊದಲು ಭಾರತ ಹೇಗಿತ್ತು ಅನ್ನುವುದನ್ನ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಒಂದು ಕಡೆ ಮೊಘಲರು ತಾಜ್ ಮಹಲ್ ಕಟ್ಟುತ್ತಾ ಇದ್ದರೆ ಬ್ರಿಟಿಷರು ಮೆಲ್ಲಗೆ ಭಾರತವನ್ನ ನುಸುಳಲು ಪ್ರಾರಂಭಿಸಿದ್ದರು. ಈ ಸಂದರ್ಭದಲ್ಲಿ 10 ಚಿಕ್ಕ ಚಿಕ್ಕ ರಾಜ್ಯರ ಹೊರತಾಗಿ ಭಾರತವನ್ನ 2 ದೊಡ್ಡ ಸಾಮ್ರಾಜ್ಯಗಳು ಆಳುತ್ತಿದ್ದವು. ಒಂದು ಕಡೆ ಔರಂಗಜೇಬನ ಮೊಘಲ್ ಸಾಮ್ರಾಜ್ಯವಾದರೆ ಇನ್ನೊಂದು ಕಡೆ ಶಿವಾಜಿ ಮಹಾರಾಜನ ಮರಾಠ ಸಾಮ್ರಾಜ್ಯವಾಗಿತ್ತು. ಬ್ರಿಟಿಷರು ಮೊಘಲರನ್ನು ಹಾಗೂ ಮರಾಠರ ನಡುವೆ ಯುದ್ಧವನ್ನ ಆಡಿಸಿ ತಾವು ಭಾರತದ ಮೇಲೆ ಕಬ್ಜಾ ಮಾಡಲು ಹುನ್ನಾರ ಹಾಕುತ್ತಿದ್ದರು. ಅದೇ ಅಲ್ಲವೇ ಅವರ ನಿಯತ್ತು, ಇಬ್ಬರ ಜಗಳ ಮೂರವನಿಗೆ ಲಾಭ ಎಂದು. ಹೀಗೆ ಮಾಡುತ್ತಲೇ ಹಲವಾರು ರಾಜ್ಯಗಳ ಮಧ್ಯೆ ಜಗಳವಾಡಿಸಿ ಅವರ ಮೇಲೆ ಒಂದೊಂದೇ ಚಿಕ್ಕ ರಾಜ್ಯಗಳನ್ನ ಹತೋಟಿಗೆ ತೆಗೆದುಕೊಳ್ಳುತ್ತಾರೆ. ಹೀಗೆ ರಾಜರ ಮಂತ್ರಿಗಳನ್ನ, ರಾಜರ ದಂಡನಾಯಕಗಳನ್ನ ದುಡ್ಡಿನ ಆಮಿಷ ಒಟ್ಟಿ ಅವರನ್ನ ಒಳಗೆ ಮಾಡಿಕೊಳ್ಳುತ್ತಿದ್ದರು ಹಾಗೂ ರಾಜನನ್ನ ಒಳಗೆ ಶಕ್ತಿಹೀನನಾಗಿ ಮಾಡುತ್ತಿದ್ದರು. ಉದಾಹರಣೆಗೆ ಬಂಗಾಲವನ್ನು ಕಬ್ಜಾ ಮಾಡಲು ಅಲ್ಲಿನ ಸೇನಾ ನಾಯಕನನ್ನ ತಮ್ಮ ದುಡ್ಡಿನ ಆಮಿಷವನ್ನ ಒಟ್ಟಿ ಅವನನ್ನ ಒಳಗೆ ಮಾಡಿಕೊಂಡು ಪ್ಲಾಸಿ ಯುದ್ಧದಲ್ಲಿ ಬಂಗಾಳದ ನವಾಬ ಸಿರಾಜುದ್ದೌಲಾವನ್ನ ಸೋಲಿಸುತ್ತಾರೆ. ಹಾಗೆಯೇ ದಕ್ಷಿಣದಲ್ಲಿ 1799ರಲ್ಲಿ ಟಿಪ್ಪು ಸುಲ್ತಾನನನ್ನ ಸೋಲಿಸಿ ವಿಜಯ ಪತಾಕೆಯನ್ನ ಹಾರಿಸುತ್ತಾರೆ. ಹೀಗೆ ಭಾರತವನ್ನ ಸಂಪೂರ್ಣವಾಗಿ ಕಬ್ಜಾ ಮಾಡುತ್ತಾರೆ. ಇಲ್ಲಿಂದ ಪ್ರಾರಂಭವಾಗುತ್ತದೆ ಬ್ರಿಟಿಷರು ಭಾರತವನ್ನು ಆಳುವ ಕನಸು ಹಾಗೂ ಅದರ ಮೇಲೆ ತಮ್ಮ ಹತೋಟಿ. ಹೀಗೆ 1800ರಲ್ಲಿ ಬ್ರಿಟಿಷರು ಭಾರತವನ್ನ ಸಂಪೂರ್ಣವಾಗಿ ತಮ್ಮ ಹತೋಟಿಗೆ ತೆಗೆದುಕೊಳ್ಳುತ್ತಾರೆ. ಆ ಸಮಯದಲ್ಲಿ ಭಾರತ ನಿಜಕ್ಕೂ ಈಗಿನ ಹಾಗೆ ಇರಲೇ ಇಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲು ಎಷ್ಟೋ ಜನ ನಡೆದುಕೊಂಡೇ ಹೋಗುತ್ತಿದ್ದರು, ಅಥವಾ ತಮ್ಮ ಚಕ್ಕಡಿಗಳ ಮೂಲಕ, ಜಾನುವಾರುಗಳ ಮೂಲಕ, ಕುದುರೆಗಳ ಮೂಲಕ, ಆನೆಗಳ ಮೂಲಕ ತಮ್ಮ ಸಾಮಾನುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಈ ಸಮಯದಲ್ಲಿ ಉಡುಗೆ ತೊಡುಗೆಗಳು ಕೂಡ ತುಂಬಾನೇ ಸಾಮಾನ್ಯವಾಗಿದ್ದವು. ಅದು ಕೂಡ ಭಾರತದ ಶೈಲಿಯಲ್ಲಿ. ಜನಸಾಮಾನ್ಯರು ಹೆಚ್ಚಾಗಿ ಧೋತಿ ಹಾಗೂ ಸಾಮಾನ್ಯವಾದ ಅಂಗಿಯನ್ನ ಹಾಕಿಕೊಳ್ಳುತ್ತಿದ್ದರು. ಅದರಲ್ಲಿ ಸ್ವಲ್ಪ ಶ್ರೀಮಂತರು ಶಿಸ್ತಾದಂತಹ ಉಡುಗೆ ತೊಡುಗೆಗಳನ್ನ ಉಡುತ್ತಿದ್ದರು. ಹುಡುಗಿಯರು ಹೆಚ್ಚಾಗಿ ದಕ್ಷಿಣದಲ್ಲಿ ಲಂಗ ದಾವಣಿ ಹಾಕಿದರೆ ಉತ್ತರ ಭಾರತದಲ್ಲಿ ಚೂಡಿದಾರವನ್ನು ಹಾಕುತ್ತಿದ್ದರು. ಇಡೀ ಭಾರತಾದ್ಯಂತ ಹೆಚ್ಚಾಗಿ ಹೆಣ್ಣು ಮಕ್ಕಳು ಸೀರೆಗಳನ್ನೇ ಉಡುತ್ತಿದ್ದರು. ಈಗಲೂ ನೀವು ಕೆಲವೊಂದು ಹಳ್ಳಿಗಳಿಗೆ ಹೋದರೆ ಇದೇ ರೀತಿಯ ವೇಷಭೂಷಣಗಳನ್ನು ಕಾಣಬಹುದು. 1800 ಆಸುಪಾಸು ಭಾರತದಲ್ಲಿ ಆ ಸಮಯದಲ್ಲಿ ಕೇವಲ 12 ಕೋಟಿ ಜನ ಇದ್ದರು ಎಂದರೆ ನೀವು ನಂಬಲು ಸಾಧ್ಯವೇ? ಅದು ಕೂಡ ಅಖಂಡ ಭಾರತದಲ್ಲಿ. ಅಂದಿನ ಭಾರತ, ಈಗಿರುವ ಭಾರತ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳು ಸೇರಿದ್ದವು. ಆದರೆ ಇವತ್ತಿನ ಜನಗಣತಿಯನ್ನು ತೆಗೆದುಕೊಂಡರೆ, ಅಂದರೆ 2011 ಹಾಗೂ ಇತ್ತೀಚಿನ ಜನಗಣತಿಯ ಪ್ರಕಾರ ಭಾರತದಲ್ಲಿ ಈಗ 140 ಕೋಟಿಗಿಂತಲೂ ಜಾಸ್ತಿ ಜನಸಂಖ್ಯೆ ಇದೆ. ಅದು ಕೂಡ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶವನ್ನ ಬಿಟ್ಟು. ಅದಕ್ಕೆ ಹಲವಾರು ಕಾರಣಗಳು ಕೂಡ ಇವೆ. ಹಿಂದಿನ ಸಮಯದಲ್ಲಿ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿಗೆ ಕನಿಷ್ಠ ಪಕ್ಷ 10 ರಿಂದ 12 ಮಕ್ಕಳು ಇರುತ್ತಿದ್ದರು. ಆದರೆ ಬಾಲ್ಯಾವಸ್ಥೆಯಲ್ಲಿ ಹಲವಾರು ಮಕ್ಕಳು ತೀರಿಕೊಂಡು ಹೋಗುತ್ತಿದ್ದರು. 1800 ಆಸುಪಾಸು ಭಾರತದಲ್ಲಿ ಆಗ ಹೆಚ್ಚಾಗಿ ಬಿಸ್ನೆಸ್ಗಳು ಇರಲಿಲ್ಲ. ಅಂದರೆ ವ್ಯಾಪಾರ ವ್ಯವಹಾರ ತುಂಬಾನೇ ಕಡಿಮೆ ಇತ್ತು. ಹೆಚ್ಚಾಗಿ ಜನರು ವ್ಯವಸಾಯವನ್ನೇ ಅವಲಂಬಿಸಿದ್ದರು. ಹೀಗಾಗಿ ಜನರು ಹೊಲಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಹೊಲಕ್ಕೆ, ತೋಟಕ್ಕೆ ಸಂಬಂಧಿಸಿದಂತಹ ಕೆಲಸಗಳನ್ನು ಹೆಚ್ಚಾಗಿ ಮಾಡುತ್ತಿದ್ದರು. ಆ ಸಮಯದಲ್ಲಿ ಭಾರತದಲ್ಲಿ ಹೆಚ್ಚಾಗಿ ಅಕ್ಕಿ, ಜೋಳ, ಗೋಧಿ ಹಾಗೂ ಕೆಲವು ಕಾಳುಗಳನ್ನು ಮಾತ್ರ ಬೆಳೆಯುತ್ತಿದ್ದರು. ಆ ಸಂದರ್ಭದಲ್ಲಿ ಚಹಾ, ಕಾಫಿ ಹಾಗೂ ಇತರೆ ವಾಣಿಜ್ಯ ಹಣ್ಣುಗಳನ್ನು ಭಾರತದಲ್ಲಿ ಬೆಳೆಯುತ್ತಿರಲಿಲ್ಲ. ಪೂರ್ತಿ ದಿನ ಹೊಲಗದ್ದೆಗಳಲ್ಲಿ ದುಡಿದು ಸಾಯಂಕಾಲ ಮನೆಗೆ ಬಂದಾಗ ಹೆಚ್ಚಾಗಿ ಜನಸಾಮಾನ್ಯರು ದೇವಸ್ಥಾನದಲ್ಲಿ ಕೀರ್ತನೆಗಳನ್ನ, ಭಜನೆಗಳನ್ನ ಹಾಗೂ ನಾಟಕಗಳನ್ನ ತಮ್ಮ ಮನರಂಜನೆಗೋಸ್ಕರ ಆಡುತ್ತಿದ್ದರು. ಆದಷ್ಟು ಬೇಗ ಮಲಗುವುದು ಹಾಗೂ ಬೇಗ ಏಳುವುದು ಆಗಿನ ಕಾಲದ ಭಾರತದ ದಿನನಿತ್ಯದ ಕಾರ್ಯವಾಗಿತ್ತು.
ಇದಕ್ಕೂ ಒಂದು ಕಾರಣ ಇದೆ. ಈಗಿನ ಹಾಗೆ ಆವಾಗ ಮೊಬೈಲ್ ಆಗಲಿ ಟಿವಿ ಆಗಲಿ ಇರಲಿಲ್ಲ. ಇನ್ನೊಂದು ಮುಖ್ಯ ಕಾರಣ ಏನಂದ್ರೆ ಆಗಿನ ಸಮಯದಲ್ಲಿ ವಿದ್ಯುತ್ ಅಂದ್ರೆ ಕರೆಂಟೇ ಇರುತ್ತಿರಲಿಲ್ಲ. ಏನೇ ಇದ್ರೂ ದೀಪಗಳ ಮೇಲೆ ರಾತ್ರಿ ಸಮಯದಲ್ಲಿ ಬೆಳಕಿಗಾಗಿ ಅವಲಂಬನೆ ಮಾಡಬೇಕಾಗಿತ್ತು. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ಶಕ್ತಿ ಬಂದಿದ್ದೇ 1879ರಲ್ಲಿ ಹಾಗೂ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿ ವಿದ್ಯುತ್ ದೀಪ ಕಂಡಿದ್ದೇ ನಮ್ಮ ಬೆಂಗಳೂರಿನಲ್ಲಿ, ಅದು 1905ರಲ್ಲಿ. ಆಗಿನ ಸಮಯದಲ್ಲಿ ಜಾತಿವಾದ ತುಂಬಾನೇ ಇತ್ತು. ಹೆಚ್ಚಾಗಿ ಜಾತಿಗಳ ಪ್ರಕಾರವೇ ಆಗಿನ ಸಮಯದಲ್ಲಿ ಕಸಬುಗಳು ಇದ್ದವು. ಬ್ರಾಹ್ಮಣರು ಹೆಚ್ಚಾಗಿ ಓದಿದ್ದರಿಂದ ಹೆಚ್ಚಿನವರು ದೇವಸ್ಥಾನದಲ್ಲಿ ಅರ್ಚಕರ ಕೆಲಸಗಳನ್ನು ಮಾಡುತ್ತಿದ್ದರು. ಆಗಿನ ಸಮಯದಲ್ಲಿ ಕೆಳವರ್ಗದ ಜಾತಿಯವರಿಗೆ ದೇವಸ್ಥಾನದಲ್ಲಿ ಕೂಡ ಪ್ರವೇಶ ಇರಲಿಲ್ಲ. ಕುಂಬಾರರು ಮಡಿಕೆಯನ್ನು ಮಾಡಿದರೆ ಕಮ್ಮಾರರು ಕಬ್ಬಿಣ ಕೆಲಸ ಮಾಡುತ್ತಿದ್ದರು. ಧೋಬಿಗಳು ಶ್ರೀಮಂತರ ಬಟ್ಟೆಗಳನ್ನ ಒಗೆಯುತ್ತಿದ್ದರು. ಹೀಗೆ ಹಲವಾರು ಕಸಬುಗಳು ಜಾತಿಯ ಪ್ರಕಾರ ನಡೆಯುತ್ತಿದ್ದವು. 1800 ಆಸುಪಾಸು ಭಾರತ ಸಂಪೂರ್ಣವಾಗಿ ಹಳ್ಳಿಗಳಿಂದಲೇ ತುಂಬಿಕೊಂಡಿತ್ತು. ಆಗಿನ ಸಮಯದಲ್ಲಿ ಬೆರಳೆಣಿಕೆಯಷ್ಟೇ ಕೆಲವು ಪಟ್ಟಣಗಳು, ಶಹರಗಳಿದ್ದವು. ಆದರೆ ಬ್ರಿಟಿಷರು ತಮ್ಮ ವ್ಯಾಪಾರವನ್ನ ಅಭಿವೃದ್ಧಿಗೊಳಿಸಲು ದೊಡ್ಡ ದೊಡ್ಡ ಶಹರಗಳಲ್ಲಿ, ಪಟ್ಟಣಗಳಲ್ಲಿ ದೊಡ್ಡ ದೊಡ್ಡ ಕಾಟನ್ ಮಿಲ್ಗಳನ್ನು ಆರಂಭಿಸಲು ಶುರು ಮಾಡುತ್ತಾರೆ. ಹೀಗೆ ಹುಟ್ಟಿಕೊಂಡಿದ್ದೇ ಮದ್ರಾಸ್, ಬಾಂಬೆ, ಡೆಲ್ಲಿ ಹಾಗೂ ಕಲ್ಕತ್ತಾದಂತಹ ಮಹಾನಗರಗಳು. ಹೀಗೆ ತಮ್ಮ ವ್ಯವಹಾರವನ್ನ ಸಂಪರ್ಕ ಮಾಡಲು ಆ ದಿನ ಬ್ರಿಟಿಷ್ ಸರ್ಕಾರ 1774ರಲ್ಲಿ ಮೊಟ್ಟ ಮೊದಲ ಪೋಸ್ಟ್ ಆಫೀಸ್ ಅನ್ನು ಕೋಲ್ಕತ್ತಾದಲ್ಲಿ ಸ್ಥಾಪಿಸುತ್ತದೆ. ಸರಕುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗಲು ಮೊದಲು ಜನರು ಆನೆಗಳನ್ನ, ಕುದುರೆಗಳನ್ನ, ಚಕ್ಕಡಿಗಳನ್ನ ಉಪಯೋಗಿಸುತ್ತಿದ್ದರು. ಆದರೆ ಇವು ತುಂಬಾ ಸಮಯ ತೆಗೆದುಕೊಳ್ಳುತ್ತಿದ್ದರಿಂದ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ರೈಲ್ವೆಯನ್ನ ಪರಿಚಯಿಸುತ್ತದೆ. ಹೌದು, ಭಾರತದ ಮೊಟ್ಟ ಮೊದಲು ಪ್ಯಾಸೆಂಜರ್ ರೈಲ್ವೆ 16ನೇ ಏಪ್ರಿಲ್ 1853ರಲ್ಲಿ ಈಗಿನ ಮುಂಬೈ ಹಾಗೂ ಠಾಣೆ ನಡುವೆ 34 ಕಿಲೋಮೀಟರ್ಗಳನ್ನು ಚಲಿಸಿ ಇತಿಹಾಸವನ್ನ ಸ್ಥಾಪಿಸಿತ್ತು. ಆಗ ಹೆಚ್ಚಾಗಿ ಮೀಟರ್ ಗೇಜ್ ಟ್ರ್ಯಾಕ್ಗಳನ್ನೇ ಬಳಸಿ ಟ್ರೈನುಗಳನ್ನ ಓಡಾಡಿಸುತ್ತಿದ್ದರು. ಆ ಸಮಯದಲ್ಲಿ ರೈಲ್ವೆಯನ್ನು ಹೆಚ್ಚಾಗಿ ಗೂಡ್ಸ್ಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಲು ಬಳಸಲಾಗುತ್ತಿತ್ತು. ಇದಕ್ಕೆ ಕಾರಣ ಬ್ರಿಟಿಷರು ಭಾರತವನ್ನ ಲೂಟಿ ಮಾಡಲು ಈ ರೈಲ್ವೆ ಸೇವೆಯನ್ನ ಆರಂಭಿಸಿದ್ದರು ಎಂದು ಈಗಲೂ ಕೂಡ ಹೇಳಲಾಗುತ್ತದೆ. ಇನ್ನು ಮೊಟ್ಟ ಮೊದಲ ಪ್ಯಾಸೆಂಜರ್ ಬಸ್ ಶುರುವಾಗಿದ್ದು ಮುಂಬೈಯಲ್ಲಿ, ಅದು 1907ರಲ್ಲಿ. ಈ ಸಮಯದಲ್ಲಿ ಬ್ರಿಟಿಷರು ಭಾರತೀಯ ರೈತರಿಂದ, ವ್ಯಾಪಾರಿಗಳಿಂದ ತೆರಿಗೆಗಳನ್ನು ಕೂಡ ಸಂಗ್ರಹಿಸುತ್ತಿದ್ದರು. ಇದೇ ಕಾರಣ ಬ್ರಿಟಿಷರು ಭಾರತವನ್ನು ಹಲವಾರು ರಾಜ್ಯಗಳನ್ನಾಗಿ, ಜಿಲ್ಲೆಗಳನ್ನಾಗಿ, ತಾಲೂಕುಗಳನ್ನಾಗಿ ವಿಂಗಡಿಸಿದ್ದರು. ಈ ರೀತಿ ಪ್ರತಿ ಜಿಲ್ಲೆಗೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳನ್ನ ನೇಮಿಸಲಾಗಿತ್ತು. ತಾಲೂಕು ಪ್ರದೇಶದಲ್ಲಿ ತಹಸೀಲ್ದಾರನ್ನ ನೇಮಿಸಿದ್ದರು. ಆ ಒಂದು ಸಿಸ್ಟಮ್ ಈಗಲೂ ನೀವು ಕಾಣಬಹುದು. ಆದರೆ ಇವತ್ತಿನ ಹಾಗೆ ಆ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಕಡಿಮೆ ಇತ್ತು ಎಂದು ನಂಬಲಾಗಿದೆ. ಒಂದು ಮಾತು ನಿಜ ಸ್ನೇಹಿತರೆ, ಭಾರತವನ್ನು ಸರಿಯಾಗಿ ಕೊಳ್ಳೆ ಹೊಡೆದಂತಹ ಬ್ರಿಟಿಷರು ತಮಗೆ ಗೊತ್ತಿಲ್ಲದ ಹಾಗೆ ಭಾರತಕ್ಕೆ ಹಲವಾರು ಉಡುಗೆಗಳನ್ನು ಕೊಟ್ಟು ಹೋಗಿದ್ದಾರೆ ಅಂದರೆ ನೀವು ನಂಬಲೇಬೇಕು. ಅವರ ಭಾಷೆ ಆಗಲಿ, ಟ್ರೈನ್ ಆಗಲಿ, ಅಂಚೆ ವ್ಯವಸ್ಥೆ ಆಗಲಿ, ಸರ್ಕಾರ ನಡೆಸುವ ವ್ಯವಸ್ಥೆ ಆಗಲಿ, ಈಗಲೂ ಕೂಡ ನಾವು ಅವುಗಳನ್ನೇ ಉಪಯೋಗಿಸುತ್ತಿದ್ದೇವೆ ಅಂದರೆ ನೀವು ಆಶ್ಚರ್ಯ ಪಡುವುದರಲ್ಲಿ ಸಂದೇಹವೇ ಇಲ್ಲ. ಭಾರತದ ವಿಭಜನೆ ಎಂದರೆ ಆಗಸ್ಟ್ 15, 1947ರಂದು ಬ್ರಿಟಿಷರು ಸ್ವಾತಂತ್ರ್ಯ ಕೊಟ್ಟ ಮೇಲೆ ಭಾರತ ಮತ್ತು ಪಾಕಿಸ್ತಾನ ದೇಶಗಳಾಗಿ ವಿಭಜನೆ ಮಾಡಿದ ಪ್ರಸಂಗ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕೆಂದರೆ ಬಂಗಾಳ ಮತ್ತು ಪಂಜಾಬ್ ಪ್ರಾಂತ್ಯಗಳು ವಿಭಜನೆಯಾಗಿ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ದೇಶಗಳ ಉದಯ. ಸ್ನೇಹಿತರೆ, ಈ ವಿಭಜನೆಯ ಬೀಜ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಭಾರತದ ರಾಷ್ಟ್ರೀಯವಾದಿ ಗುಂಪುಗಳ ವೈರುಧ್ಯಗಳ ಕಾರಣದಿಂದ ಬಿತ್ತಲಾಯಿತು. ಹಿಂದೂ ಬಹುಮತದಿಂದ ಮುಸ್ಲಿಮರು ಬೆದರಿದರೆ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಮುಸ್ಲಿಮರನ್ನು ಓಲೈಸುವುದನ್ನು ಕಂಡು ಹಿಂದೂಗಳಿಗೆ ಅಸಮಾಧಾನ ಉಂಟಾಗುತ್ತದೆ. 1906ರಲ್ಲಿ ಢಾಕಾದಲ್ಲಿ ಅಸ್ತಿತ್ವಕ್ಕೆ ಬಂದ ಅಖಿಲ ಭಾರತ ಮುಸ್ಲಿಂ ಲೀಗ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಅಸಮಾಧಾನಗೊಂಡು ಮುಸ್ಲಿಮರು ಹುಟ್ಟುಹಾಕಿದ ಹೊಸ ಪಕ್ಷ ಅದು. ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಮುಂದಿಟ್ಟವರಲ್ಲಿ ಆಲಂ ಇಕ್ಬಾಲ್ ಮೊದಲಾಗಿದ್ದರು. ಸಿಂಧ್ ವಿಧಾನ ಪರಿಷತ್ನಲ್ಲಿ 1935ರಲ್ಲಿ ಇಂತಹ ಒಂದು ನಿರ್ಣಯ ಕೈಗೊಂಡಿತು. ಇಕ್ಬಾಲ್ ಹಾಗೂ ಮತ್ತಿತರ ನಾಯಕರು ಕೊನೆಗೂ ಹಿಂದೂ ಮುಸ್ಲಿಂ ಏಕತೆಗೆ ಹೋರಾಡುತ್ತಿದ್ದ ಮೊಹಮ್ಮದ್ ಅಲಿ ಜಿನ್ನರನ್ನ ತಮ್ಮತ್ತ ಸೆಳೆಯುವುದರಲ್ಲಿ ಸಫಲರಾಗ್ತಾರೆ. ಇದರ ನಂತರ ಪ್ರತ್ಯೇಕವಾದಿಗಳಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಈ ಜಿನ್ನಾ.
ಹಿಂದೂ ಮತ್ತು ಮುಸ್ಲಿಮರ ವೈಪರೀತ್ಯವನ್ನು ಎತ್ತಿ ತೋರಿಸಿ ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರ ಬೇಕೆಂದು ಪದೇ ಪದೇ ಅವರ ಕೂಗು ಜೋರಾಗುತ್ತದೆ. ಆದರೆ ಜಾತ್ಯತೀತವಾದಿಗಳಂತಹ ಕಾಂಗ್ರೆಸ್ ನಾಯಕರು ಧರ್ಮದ ಆಧಾರದ ಮೇಲೆ ದೇಶದ ವಿಭಜನೆಯ ಕಲ್ಪನೆಯನ್ನು ವಿರೋಧಿಸುತ್ತಾರೆ. ಬಹು ವರ್ಷಗಳ ಕಾಲ ಮಹಾತ್ಮ ಗಾಂಧಿ ಮತ್ತು ಇತರ ಕಾಂಗ್ರೆಸ್ ನಾಯಕರು ಮುಸ್ಲಿಮರು ಕಾಂಗ್ರೆಸ್ ಪಕ್ಷವನ್ನು ತೊರೆಯದಂತೆ ಮನವೊಲಿಸುವ ಕಾರ್ಯದಲ್ಲಿ ತೊಡಗುತ್ತಾರೆ. ಇದು ಹಿಂದೂ ಮುಸ್ಲಿಂ ಇಬ್ಬರಿಗೂ ಅಸಮಾನದ ಹೊಗೆಯಾಡುವಂತೆ ಮಾಡುತ್ತದೆ. ಇದರಿಂದ ಹೊರಹೊಮ್ಮಿದ ಜ್ವಾಲೆ ಆಗಸ್ಟ್ 1946ರಲ್ಲಿ ಕಲ್ಕತ್ತಾದಲ್ಲಿ ನಡೆದ ಡೈರೆಕ್ಟ್ ಆಕ್ಷನ್ ಡೇ ಅಂದರೆ ನೇರ ಕಾರ್ಯಾಚರಣೆ ದಿನ ಹಿಂದೂ ಮುಸ್ಲಿಂ ಗಲಾಟೆಯಾಗಿ 5,000 ಜನರನ್ನು ಬಲೆ ತೆಗೆದುಕೊಳ್ಳುತ್ತೆ. ಮುಂದೆ ಇದೇ ಸಮಯವನ್ನು ಕಾಯುತ್ತಿದ್ದಂತಹ ಬ್ರಿಟಿಷರು 2 ರಾಷ್ಟ್ರಗಳ ವಿಭಜನೆಯು ಮೌಂಟ್ ಬ್ಯಾಟನ್ ಯೋಜನೆಯಡಿ ನಡೆಯುತ್ತದೆ. ಭಾರತ ಮತ್ತು ಪಾಕಿಸ್ತಾನ ನಡುವಣ ಗಡಿಯನ್ನು ಬ್ರಿಟಿಷ್ ಸರ್ಕಾರ ನಿಯೋಜಿಸಿದ ಸೆರಿಲ್ ರಾಡ್ಕ್ಲಿಫ್ ಕಲ್ಪಿಸುತ್ತಾನೆ. ಈ ಅಪ್ಪನಿಗೆ ಭಾರತದ ಭೌಗೋಳಿಕ ನಕ್ಷೆ ಗೊತ್ತಿರೋದಿಲ್ಲ. ಅಂಥದ್ರಲ್ಲಿ ಕೇವಲ 45 ದಿವಸಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನವನ್ನ ಬೇರ್ಪಡಿಸುತ್ತಾನೆ. ಜುಲೈ 18, 1947ರಂದು ಬ್ರಿಟಿಷ್ ಸಂಸತ್ತಿನಲ್ಲಿ ಭಾರತದ ಸ್ವಾತಂತ್ರ್ಯ ಕಾಯ್ದೆಯನ್ನು ತರಲಾಗುತ್ತದೆ. ಬ್ರಿಟಿಷರ ಅಧೀನವಾಗಿಯೇ ಉಳಿದಿದ್ದ 565 ಸ್ವತಂತ್ರ ರಾಜ್ಯಗಳಿಗೆ 2 ರಾಷ್ಟ್ರಗಳಲ್ಲಿ ಯಾವ ರಾಷ್ಟ್ರಕ್ಕಾದರೂ ಸೇರಿಸಿಕೊಳ್ಳುವ ಆಯ್ಕೆ ನೀಡಲಾಗುತ್ತದೆ. ಇದೇ ಕಾರಣ ಜುನಾಗಢ್, ಬಲೂಚಿಸ್ತಾನ್, ಹೈದರಾಬಾದ್ ಹಾಗೂ ಕಾಶ್ಮೀರ ರಾಜ್ಯಗಳು ವಿವಾದದಲ್ಲಿ ಸಿಲುಕಿಕೊಳ್ಳುತ್ತವೆ. ವಿಭಜನೆಯ ನಂತರ ದಿನಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ಜನತೆಯ ವಲಸೆ ಪ್ರಾರಂಭವಾಗುತ್ತದೆ. ಸುಮಾರು 1.5 ಕೋಟಿಗಿಂತ ಹೆಚ್ಚು ಜನ ಗಡಿಯನ್ನು ದಾಟಿ ತಮ್ಮ ಬಹುಸಂಖ್ಯಾತ ಧರ್ಮದ ಪ್ರದೇಶಕ್ಕೆ ತೆರಳುತ್ತಾರೆ. ಸಾವಿರದ 1951ರ ಜನಗಣತಿಯ ಪ್ರಕಾರ ಭಾರತದಿಂದ 75 ಲಕ್ಷಕ್ಕಿಂತ ಹೆಚ್ಚು ಮುಸ್ಲಿಮರು ಪಾಕಿಸ್ತಾನಕ್ಕೆ ವಲಸೆ ಹೋದರೆ 80 ಲಕ್ಷಕ್ಕಿಂತ ಹೆಚ್ಚು ಹಿಂದೂಗಳು ಹಾಗೂ ಸಿಖ್ಖರು ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬರುತ್ತಾರೆ. 2 ಕಡೆಗೂ ಅಗಾಧ ಪ್ರಮಾಣದಲ್ಲಿ ಮಾರಣ ಹೋಮ ನಡೆದು ಹೋಗುತ್ತದೆ. ಹೊಸದಾಗಿ ರಚಿಸಲ್ಪಟ್ಟ ಸರ್ಕಾರಗಳು ಇವುಗಳನ್ನ ತಡೆಯಲು ಸಂಪೂರ್ಣ ವಿಫಲವಾಗುತ್ತದೆ. ಆ ಕರಾಳ ದಿನಗಳಲ್ಲಿ ಮೃತರಾದವರ ಸಂಖ್ಯೆ ಸುಮಾರು 12ರಿಂದ 15 ಲಕ್ಷ ಸ್ನೇಹಿತರೆ. ವಿಭಜನೆಯ ನಂತರದ ಬೃಹತ್ ಪ್ರಮಾಣದ ಜನವಲಸೆಯ ನಂತರವೂ ಜಾತ್ಯತೀತ ಭಾರತದಲ್ಲಿ ಪ್ರಪಂಚದ 2ನೇ ಅತಿ ದೊಡ್ಡ ಮುಸ್ಲಿಂ ಜನಸಂಖ್ಯೆ ಇದೆ. ಇದು ಇಸ್ಲಾಮಿಕ್ ದೇಶವಾದಂತಹ ಇಂಡೋನೇಷ್ಯಾದಿಂದ ಅತಿ ಹೆಚ್ಚು ಮುಸ್ಲಿಂ ಹೊಂದಿರುವಂತಹ ದೇಶವಾಗಿದೆ. ವಿಪರ್ಯಾಸ ನೋಡಿ ಸ್ನೇಹಿತರೆ, ಇಸ್ಲಾಮಿಕ್ ರಾಷ್ಟ್ರವಾದ ಪಾಕಿಸ್ತಾನದಲ್ಲಿ ಕೇವಲ 2% ಮಾತ್ರ ಅಲ್ಪಮತೀಯರು ಅಂದರೆ ಹಿಂದೂಗಳು ಹಾಗೂ ಸಿಖ್ಖರಿದ್ದಾರೆ. ಭಾರತಕ್ಕೆ ವಲಸೆ ಬಂದ ಬಹಳ ಹಿಂದೂಗಳು ಹಾಗೂ ಸಿಖ್ಖರು ಪಂಜಾಬ್ ಮತ್ತು ದೆಹಲಿ ಪ್ರದೇಶದಲ್ಲಿ ನೆಲೆಯೂರುತ್ತಾರೆ. ಹಿಂದೂಗಳು ಸಿಂಧಿಗಳು ಇಡೀ ಭಾರತದಲ್ಲಿ ಹಂಚಿ ಹೋದರೂ ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಪ್ರಮುಖವಾಗಿ ನೆಲೆಸಿದ್ದಾರೆ. ಪೂರ್ವ ಪಾಕಿಸ್ತಾನ ಅಂದರೆ ಇಂದಿನ ಬಾಂಗ್ಲಾದೇಶದಿಂದ ಬಂದ ಬಂಗಾಳಿ ಹಿಂದೂಗಳು ಪೂರ್ವ ಭಾರತದ ಬಹುಪ್ರದೇಶದಲ್ಲಿ ಹಂಚಿ ಹೋಗಿದ್ದಾರೆ. ಸ್ನೇಹಿತರೆ, ಇಂತಹ ವಿಷಯಗಳನ್ನು ಕೇಳಿದರೆ ನಮಗೆಲ್ಲ ಬೇಜಾರು ಆಗುತ್ತದೆ. ಅಖಂಡ ಭಾರತವನ್ನು ಒಡೆದಂತಹ ಈ ವಿಷಯಗಳು ನಮಗೂ ಈಗಲೂ ಬೇಸರವನ್ನು ತರುತ್ತದೆ. ಆದರೆ ಈ ಅಖಂಡ ಭಾರತವನ್ನು ಈಗ ನಾವು ಕಟ್ಟುವುದೇ ನಮ್ಮ ಧ್ಯೇಯವಾಗಿದೆ. ಈ ಭಾರತವನ್ನು ಪ್ರಪಂಚದ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವ ದೃಢ ವಿಶ್ವಾಸ ನಮ್ಮಲ್ಲಿದೆ. ಬನ್ನಿ ಸ್ನೇಹಿತರೆ, ಈ ಭಾರತಕ್ಕಾಗಿ ನಾವು ಶ್ರಮಿಸೋಣ. ಭಾರತವನ್ನು ನಂಬರ್ 1 ದೇಶವನ್ನಾಗಿ ಮಾಡೋಕೆ ಸಂಪೂರ್ಣವಾದ ಪ್ರಯತ್ನನ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ.